ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಪಟಾಗಳು ತುಂಬ ಡಿಮ್ಯಾಂಡ್ ಇದೆ. ಇದು ಬಂದ್ಬಿಟ್ಟು ನಮ್ಮ ತೋಟದ ಮನೆ ಲೈನಲ್ಲಿ ಹಳೇ ಲೈನು ತಾಮ್ರಾಲ್ ಗಂಡು ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದು ಮಕ್ಷಿ ಲೈನಲ್ಲಿ ಹೆಣ್ಣು. ಎರಡಕ್ಕಿನ್ನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ದೊಡ್ಡ ಜೊತೆ ಸೇಲ್ಗಿಲ್ಲ. ಈ ಜೊತೆಲಿ ಬಂದಿರೋ ಪಟ್ಟ ಸೇಲ್ಗಿರೋದು. ತುಂಬ ಜನ ನಮ್ಮ ಸಬ್ಸ್ಕ್ರೈಬರು ಪಟ್ಟಗಳನ್ನ ವಿಡಿಯೋ ಹಾಕಿ ಅಂತ ಕೇಳಿದ್ದಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು ಟಾಪ್ ಕ್ಲಾಸ್ ಬಂದ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ. ಬಿಳೆ ತಾಮ್ರಾಲ್ ಪಟ್ಟ. ಕ್ವಾಲಿಟೀಸು, ಕಂಡೀಷನ್ನು, ಸೈಜು, ಲೆಂತು ಇವೆಲ್ಲ ನೋಡ್ಬೋದು. ಅಪ್ಪ ಅಮ್ಮಕ್ಕಿಂತ ಚೆನ್ನಾಗಿ ಬಂದಿದೆ. 15 ದಿನದಲ್ಲೆಲ್ಲ ಪಟ್ಟನ ನೀವು ಹಾರಿಸೋಕ್ಕೆ ರೆಡಿ ಮಾಡ್ಬೋದು. ಇವೆಲ್ಲ ಲಾಂಗ್ ಟೈಮ್ ಹಕ್ಕಿಗಳ್ದು ವಿಡಿಯೋ ಮಾಡ್ತಾಯಿರೋದು ನಾನು. ಯಾಕಂದರೆ ನಾವು ಏನು ಸೆಲೆಕ್ಟ್ ಮಾಡಿ ಒಂದು ಬಂದ ಜೊತೆ ಅಂತ ಇಟ್ಟಿರ್ತೀವಿ, ಆ ಜೊತೆಗಳಲ್ಲಿ ಎಲ್ಲ ಲೈನಲ್ಲೂ ಟೈಮಿಂಗ್ ನೋಡಿ, ರಿಸಲ್ಟ್ ನೋಡಿ, ಆಮೇಲೆ ನಾವೊಂದು ಟಾಪ್ ಕ್ಲಾಸು ಬಂದ ಜೊತೆ ಅಂತ ನಾವು ರೆಡಿ ಮಾಡಿಡೋದು. ಅವಲ್ಲಿ ಬರೋ ಪಟ್ಟಗಳಿಗೆ ಚಾಂಪಿಯನ್ ಲೈನ್ ಪಟ್ಟಗಳು ಅಂತ ನಾವು ಹೆಸರು ಕೊಟ್ಟಿರ್ತೀವಿ. ಈ ಪಟ್ಟಗಳೆಲ್ಲ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಮಾಡೋ ಪಟ್ಟಗಳು. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆರ್ಸಿರೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಟೂರ್ನಮೆಂಟ್ಗೆ ಈ ಪಟ್ಟನ 10 ಗಂಟೆ ಮೇಲೆ ಬಿಟ್ಟರೆ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಪ್ಲಸ್ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಸರ್ಪ್ರೈಸ್ ಗಿಫ್ಟ್ ಕೊಡ್ತೀವಿ. ಕ್ವಾಲಿಟೀಸ್, ಕಂಡೀಷನ್ ನೋಡ್ಕೊಳ್ಳಿ. ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಪಟ್ಟದು ಡೀಟೇಲ್ ತೋರಿಸ್ತೀನಿ. ಈ ಲೈನಲ್ಲಿ ಟೈಮಿಂಗು ಬೇಗ ಬಂದ್ಬಿಡುತ್ತೆ. ಪಟ್ಟ ಒಂದು 15 ದಿನದಲ್ಲಿ ಹಾರಿಸ್ಕೊಬೋದು. ಪಟ್ಟನ ಹಾರಿಸ್ಕೊತಾರಂಗೆ ಗಟ್ಟಿ ಬಾಜಿ ಹತ್ತಿದ ತಕ್ಷಣ ಪಟ್ಟ ಟೈಮಿಂಗ್ ಜಾಸ್ತಿ ಆಗುತ್ತೆ. ಇವಾಗ ಬಿಸಿಲಿರೋದಕ್ಕೆ ನೀವು ಪಟ್ಟಗಳನ್ನ ರೆಡಿ ಮಾಡಬೇಕು ಅಂದರೆ ಬೆಳಗ್ಗೆ ಬೇಗ ಬಿಡೋದು ಸ್ಟಾರ್ಟ್ ಮಾಡಿ. ಬೆಳಗ್ಗೆ 6 ಗಂಟೆದು ಉಡಾನ್ ಮಾಡಿ, ಮತ್ತು ನೀವು ಸಂಜೆ 3 ಗಂಟೆದು ಉಡಾನ್ ಮಾಡಿ. ದಿಸಕ್ಕೆ 2 ಸತಿ ಹಾರ್ಸಕ್ಕೆ ಬಿಡಿ. ಆದ್ಮೇಲೆ ಬಿಡೋಕ್ಕೆ ಹೋಗ್ಬೇಡಿ. ಬೆಳಗ್ಗೆ 6 ಗಂಟೆಗೆ ಒಂದು ಸತಿ ಬಿಡಿ, ಎಷ್ಟು ಆಡುತ್ತೋ ಅಷ್ಟೊತ್ತಾಡಲಿ. ಅದಾದಮೇಲೆ ಸಂಜೆ 3 ಗಂಟೆಗೆ ಹಾರಿಸಿ, ಎಷ್ಟು ಆಡುತ್ತೋ ಅಷ್ಟೊತ್ತಾಡಲಿ. ಹಿಂಗೆ ಮಾಡ್ಕೊಂಬಂದರೆ ಟೈಮಿಂಗು ಬೇಗ ಬಂದ್ಬಿಡುತ್ತೆ. ಪಟ್ಟ ಬೆಲೆಗಳೆಲ್ಲ ಯಾವುದು ಕಮ್ಮಿ ಇರಲ್ಲ. ಸಿಂಗಲ್ ಪಟ್ಟ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಟೂರ್ನಮೆಂಟಿಗೆ ಹಾರಿಸಿ ಒಳ್ಳೊಳ್ಳೆ ಗಿಫ್ಟ್ಗಳು ಕೊಡ್ತೀವಿ. ಮಿನಿಮಮ್ ಟೈಮು ಟೂರ್ನಮೆಂಟ್ಗೆ ನೀವು 5 ಅವರ್ ಆರಿಸಿ ಹಕ್ಕಿ ಫಿನಿಷ್ ಮಾಡಿರಬೇಕು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ.
ನಮ್ಮ ತೋಟದ ಮನೆದು ಮೇಯ್ನ್ ಲೈನು ಚಾಂಪಿಯನ್ ಲೈನ್ ಅಕ್ಕಿಗಳಲ್ಲಿ ಮಾಡಿಸಿರೋ ಪಟ್ಟ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ದೊಡ್ಡ ಗಂಟು ತೋರಿಸ್ತೆ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ, ವೈಬ್ರೇಷನ್ನು ಹೆವಿ ಇರುತ್ತೆ. ನೀವು ನೋಡ್ಬೋದು ವೈಬ್ರೇಷನ್ ಅದು ಸಖತ್ ಹೆವಿ ಇರುತ್ತೆ. ರೆಕ್ಕೆಗಳು ಇನ್ನೂ ಹೊಡೆದಿಲ್ಲ, ಇದಕ್ಕೆ ಈ ಸತಿ ಮತ್ತೆ ರೆಕ್ಕೆ ಹೊಡಿಬೇಕು. ಲೆಂತ್ ವೈಸು, ಚೆಡಿ ಶೇಪು, ಸೂಪರ್ ಅಗಲ ಎದೆ, ಇವೆಲ್ಲ ನೋಡ್ಬೋದು ಕಂಡೀಷನ್ ತುಂಬ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಚುಕ್ಕೆನೂ ಅನಾರಿ ಇರಲ್ಲ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ನ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಟಾಪ್ ಆಗಿರುತ್ತೆ. ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ ಕಣ್ಣು ಈ ಗಂಡಿಂದು. ಇದು ಗಂಡಿನ ಕಣ್ಣು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ದೊಡ್ಡ ಹೆಣ್ಣು ತೋರಿಸ್ದೆ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು, ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ತಿರಿಗಳನ್ನ ಹೊಡಿಬೇಕು. ಸತಿ ಹೊಡೆದಿ ತಿರಿ ಎಲ್ಲ ಉದುರಿಸ್ಕೊಂಡು ಬಂದುಬಿಟ್ಟಿದೆ. ಹಕ್ಕಿ ಸ್ವಲ್ಪ ಕೈಯಲ್ಲಿ ನಿಲ್ಲಲ್ಲ. ಇದು ಲೆಂತ್ ವೈಸು, ಚೆಡಿ ಶೇಪು, ಸೂಪರ್ ಅಗಲ ಎದೆ, ಇವೆಲ್ಲ ನೋಡೋದು ಕಂಡೀಷನ್ ಸೂಪರ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಗಂಡು ಹೆಣ್ಣು ಎರಡೂ ನೋಡ್ಬೋದು. ಕಣ್ಣು ಬಂದ್ಬಿಟ್ಟು ಸಿಲ್ವರ್ ಬ್ಲೂ ಶೇಡ್ ಕಣ್ಣಲ್ಲಿ ಮ್ಯಾಚ್ ಮಾಡಿರೋದು. ಅನಾರಿ ಅನ್ನೋದು ಒಂದು ಚುಕ್ಕೆ ಇರಲ್ಲ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಕ್ಕ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಟಾಪ್ ಆಗಿರುತ್ತೆ. ಇದು ಹೆಣ್ಣಿನ ಕಣ್ಣು. ಫ್ರೆಂಡ್ಸ್ ಇವಾಗ ಏನು ಬಂದ ಜೊತೆಲಿ ಬಂದಿರೋ ಪಟ್ಟ ತೋರಿಸ್ತಾ ಇದ್ದೀನಿ ಇಲ್ಲಿ. ಈ ಪಟ್ಟ ಫುಲ್ಲು ಚೆಡಿ ಶೇಪಲ್ಲಿರುತ್ತೆ. ನೋಡ್ಬೋದು ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಅಪ್ಪ ಅಮ್ಮಕ್ಕಿಂತ ಸಖತ್ತಾಗಿ ಬಂದಿದೆ ಕ್ವಾಲಿಟೀಸ್ ಎಲ್ಲ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಎದೆ ಮುಂದೆ ಹಿಡ್ಕೊಂಡು ನಡೆಯುತ್ತೆ. ಬಿಡ್ಕೊಳ್ಳೋರಿಗೆ, ಈ ವರ್ಷ ಲಾಂಗ್ ಟೈಮ್ ಮಾಡೋರಿಗೆ ತುಂಬ ಒಳ್ಳೆ ಪಟ್ಟ. ಹಕ್ಕಿನ ಟೂರ್ನಮೆಂಟ್ಗೆ ಆರಿಸಿ ನೀವು ಒಂದು ಒಳ್ಳೆ ಹೆಸರು ಮಾಡ್ಬೋದು, ನಮಗೂ ಒಂದು ಒಳ್ಳೆ ಹೆಸರು ತಂದು ಕೊಡ್ತೀರಾ. ಕ್ವಾಲಿಟೀಸ್ ಅಂತೂ ಸಖತ್ತಾಗಿರುತ್ತೆ. ಲಾಸ್ಟ್ ಬ್ಯಾಚ್ ಪಟ್ಟ ನಾನು 4,000 ಕೊಟ್ಟಿದ್ದೀನಿ, ಸಿಂಗಲ್ ಪಟ್ಟ. ಈ ಬ್ಯಾಚು ನಮ್ಮ ಸಬ್ಸ್ಕ್ರೈಬರ್ಗೆ ಬೇಗ ಅಕ್ಕಿ ಸಿಗಲಿ ಅಂದ್ಬಿಟ್ಟು 1,000 ರೂಪಾಯಿ ಕಮ್ಮಿ ಇಟ್ಬಿಟ್ಟೇ ಕೊಡ್ತಾಯಿದ್ದೀನಿ. 3,000 ರೂಪಾಯಿ ಕೊಡ್ತೀನಿ ಪಟ್ಟಾನ. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲ್ ಮೆಸೇಜ್ ಏನು ಮಾಡಬೇಡಿ, 1 ರೂಪಾಯಿನೂ ಹೆಚ್ಚು ಕಮ್ಮಿ ಕೊಡಲ್ಲ. ಕ್ವಾಲಿಟೀಸು ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ, ಸಿಂಗಲ್ ಟೈಲು, ಸೂಪರ್ ಚೆಡಿ ಬಾಲ ಇರುತ್ತೆ ನೋಡ್ಬೋದು. ಚುಪ್ತಿರಿ ಉದ್ದಾತಿರಿ, ಇನ್ನು ತಿರಿಗಳು ಫುಲ್ ಕಂಪ್ಲೀಟ್ ಆಗಿಲ್ಲ. 15 ದಿನದಲ್ಲೆಲ್ಲ ನೀವು ಈ ಪಟ್ಟನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಬೇಗ ಕಳ್ಳ ಮಾಡ್ಕೊಳ್ಳಿ, ಬೇಗ ಬಿಡ್ಕೊಳ್ಳಿ. ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು ಈ ಪಟ್ಟ ಅಲ್ಲಿ. ಲೆಂತ್ ವೈಸು, ಚೆಡಿ ಶೇಪು, ಸೂಪರ್ ಅಗಲ ಎದೆ, ಇವೆಲ್ಲ ನೋಡ್ಬೋದು ಕಂಡೀಷನ್ ತುಂಬ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಸೇಮ್ ಅಪ್ಪ ಅಮ್ಮ ಥರನೇ ತುಂಬ ಒಳ್ಳೆ ಕ್ವಾಲಿಟಿ ಬಂದಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಒಂದು ಶೇಡ್ ಬಂದ್ಬಿಟ್ಟು ಫುಲ್ ಡಾರ್ಕ್ ಆಗಿರುತ್ತೆ, ಅದಾಗಿದ ತಕ್ಷಣ ಇನ್ನೊಂದು ಲೈನ್ ಶೇಡ್ ನೋಡ್ಬೋದು, ಬ್ಲೂ ಶೇಡಲ್ಲಿರುತ್ತೆ. ಅದಾದಮೇಲೆ ಕ್ರ್ಯಾಕ್ಸು ಓಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಸಕ್ಕ ಡಾರ್ಕ್ ಆಗಿದೆ, ಹಡ್ಕೊಂಡಿದೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸೂಪರಾಗಿ ಮಾಡುತ್ತೆ. ಸೂಪರ್ ಆಗಲ್ಲ, ಕಣ್ಣು ಹಿಡ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಸಕ್ಕ ಟಾಪ್ ಆಗಿದೆ. ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಳ್ಳೋರಿಗೆ ಸೂಪರ್ ಕ್ವಾಲಿಟಿಯಲ್ಲಿ ಪಟ್ಟ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಬೇಡಿ. ರಿಂಗ್ ನಂಬರ್ 3741. ಫ್ರೆಂಡ್ಸ್ ಚಿಕ್ಕಬಳ್ಳಾಪುರದು ಮೇಯ್ನು ಲೈನು ಮಕ್ಷಿಯಲ್ಲಿ ಗಂಡು, ಕವ್ವ ಮಕ್ಷಿಯಲ್ಲಿ ಹೆಣ್ಣು. ಈ ಜೊತೆಗೆ ಪಟ್ಟಗಳು ಸಖತ್ತು ಲಾಂಗ್ ಟೈಮ್ ಆಡಿದೆ. ಇವೆಲ್ಲ ಮೊದಲನೇ ವರ್ಷಕ್ಕೆ ಒಂದು 6 ಗಂಟೆ 7 ಗಂಟೆ ಹಿಂಗಾಡತ್ತೆ. 2ನೇ ವರ್ಷಕ್ಕೆ ಡಬಲ್ ಡಿಜಿಟ್ಟು ಲಾಂಗ್ ಟೈಮ್ ಆಡತ್ತೆ ಅಕ್ಕಿಗಳು. ಫಸ್ಟ್ ವರ್ಷ ನೀವು ಅಕ್ಕಿನ ತುಂಬ ಓವರ್ ಟೈಮ್ ನೋಡಬೇಕಂದ್ರೆ ಆಗಲ್ಲ. 2ನೇ ವರ್ಷ ಒಳ್ಳೆ ಲಾಂಗ್ ಟೈಮ್ ನೋಡ್ಬೋದು. ಇವಾಗ ಏನಿದೆ ಜೊತೆ ತೋರಿಸ್ತಾ ಇದ್ದೀನಿ, ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ. ಪಟ್ಟ ಕ್ವಾಲಿಟೀಸು ಕಂಡೀಷನ್ ನೋಡ್ಬೋದು, ಸಖತ್ತು ಟಾಪ್ ಆಗಿ ಬಂದಿದೆ. ಎಸ್ ಟೈಪ್ ಕುತ್ತಿಗೆ,
ಚಡಿ ಶೇಪು, ನಿಂತ್ಕೊಳ್ಳೋ ಶೇಪು, ಸ್ಟೈಲೆಲ್ಲ ನೋಡೋದು ಸೂಪರ್ ಟಾಪ್ ಆಗಿದೆ. ಈ ಪಟ್ಟಾನ ಟೂರ್ನಮೆಂಟ್ಗೆ ಯಾರೇ 5 ಗಂಟೆ ಆರಿಸಿದ್ರು, ಯಾಕಂದರೆ ಈ ವರ್ಷ 5 ಗಂಟೆ ಅನ್ನೋದು ಈ ಪಟ್ಟಾನ ಆರಾಮಾಗಿ ಆರಿಸ್ಬೋದು. 5 ಗಂಟೆ ಯಾರೇ ಈ ಪಟ್ಟಾನ ಈ ವರ್ಷ ಟೂರ್ನಮೆಂಟ್ಗೆ ಆರಿಸಿದ್ರೆ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟಾನ ಗಿಫ್ಟಾಗಿ ಕೊಡ್ತೀನಿ. ಅದೇ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಏನಾರೋ ಈ ಪಟ್ಟ ಈ ವರ್ಷ ಹೆವಿ ಲಾಂಗ್ ಟೈಮ್ ಮಾಡ್ತು, ಡಬಲ್ ಡಿಜಿಟ್ ಮಾಡ್ತು ಅಂದ್ಬಿಟ್ಟು ಏನಾರೋ 10 ಗಂಟೆ ಮೇಲೆ ಆಡ್ಬಿಟ್ರೆ ಸೇಮ್ ಲೈನಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಪ್ಲಸ್ಸು ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ನಿಮಗೆ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಸಕ್ಕತ್ತು ಟಾಪ್ ಆಗಿದೆ, ಸೂಪರ್ ಚಡಿಯಾಗಿರೋ ಪಟ್ಟ. ಇಲ್ಲಿ ನೋಡ್ಬೋದು, ಇಲ್ಲಿ ಪಟ್ಟನ ಎಷ್ಟು ಸತಿ ಎತ್ತಿಬಿಟ್ರೇನು ಫುಲ್ಲು ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. 10 ರಿಂದ 15 ದಿನದಲ್ಲಿ ಪಟ್ಟನ ನೀವು ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ನಾನು ಲಾಸ್ಟ್ ಬ್ಯಾಚು ಪಟ್ಟನ ನಮ್ಮ ಗ್ರೂಪಲ್ಲೇ 4,000 ಸಾವಿರ ಕೊಟ್ಟಿದ್ದೀನಿ ಪಟ್ಟಗಳನ್ನ. ಯಾಕಂದರೆ ರಾಗಿ ರೇಟೆಲ್ಲ ಜಾಸ್ತಿ ಆಗಿದೆ. ನಾವು ಹಕ್ಕಿಗಳು ಸಾಕಬೇಕಂದ್ರೆ ನಮಗೂ ಕಷ್ಟ ಇದೆ. ಮೊದಲೆಲ್ಲ 3,000 ಸಾವಿರ ಕೊಡ್ತಾಯಿದ್ರಿ, ಇವಾಗ ರಾಗಿ ರೇಟ್ ಜಾಸ್ತಿ ಆಗಿರೋದಕ್ಕೆ 4,000 ಸಾವಿರ ಕೊಡ್ತಾಯಿದ್ದೀವಿ ಪಟ್ಟಗಳನ್ನ. ಆದರೆ ಈ ಬ್ಯಾಚಲ್ಲಿ ಇವಾಗ ನಾನು ಪಟ್ಟಗಳನ್ನ ನಮ್ಮ ಸಬ್ಸ್ಕ್ರೈಬರು ಎಲ್ಲರೂ ತುಂಬ ಜನ 3,000 ಸಾವಿರದ ಪಟ್ಟ ಹಾಕಿ ಅಂತ ಕೇಳಿದ್ದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾವು ವಿಡಿಯೋ ಮಾಡೋದೆಲ್ಲ 4,000 ಸಾವಿರದ ಪಟ್ಟಗಳನ್ನೇ. ಇವಾಗ ಈ ಬ್ಯಾಚ್ ಬಂದುಬಿಟ್ಟು 3,000 ಸಾವಿರ ಕೊಡ್ತೀನಿ. ಬೇಗ ಪರ್ಚೇಸ್ ಮಾಡ್ಕೊಳ್ಳಿ, ಯಾಕಂದರೆ ಪಟ್ಟಗಳು ಬೇಗ ಸೇಲ್ ಆಗುತ್ತೆ. ಚಿಕ್ಕಬಳ್ಳಾಪುರದ್ದು ಮೇನ್ ಲೈನ್ ಮಕ್ಷಿ ಗಂಡು, ಚಿಕ್ಕಬಳ್ಳಾಪುರದ್ದು ಕವ ಮಕ್ಷಿ ಹೆಣ್ಣಿಗೆ ಬಂದಿರೋ ಪಟ್ಟ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಚಿಕ್ಕಬಳ್ಳಾಪುರದ್ದು ಮಕ್ಷಿ ದೊಡ್ಡ ಗಂಡು ತೋರಿಸ್ದೆ. ಸಿಂಗಲ್ ಟೈಲ್ ಬರುತ್ತೆ, ಶುಪ್ ತಿರಿ ಉದ್ದಾ ತಿರಿ ಬರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಸಖತ್ತಾಗಿರುತ್ತೆ. ತಿರಿಯೆಲ್ಲ ಮತ್ತೆ ನಾವು ಇನ್ನೊಂದು ರೌಂಡು ತಿರಿಗಳೆಲ್ಲ ಹೊಡಿಬೇಕು. ಇವೆಲ್ಲ ತಿರಿ ಹೊಡೆದಿರೋದೆಲ್ಲ ಉದ್ರಿ ವಾಪಸ್ಸು ಹೊಸ ತಿರಿಗಳು ಬಂದುಬಿಟ್ಟಿದೆ. ಇವೆಲ್ಲ ಹೆವಿ ಲಾಂಗ್ ಟೈಮ್ ಮಾಡಿರೋ ಅಕ್ಕಿ. ಈ ಲೈನಲ್ಲೂ ಒಳ್ಳೆ ಲಾಂಗ್ ಟೈಮ್ ಇದೆ, ಈ ಅಕ್ಕಿನೂ ಒಳ್ಳೆ ಲಾಂಗ್ ಟೈಮ್ ಮಾಡಿರೋ ಅಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಗುಂಡು ತಲೆ, ಗಿಡ್ಡಿ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಪೂರ್ತಿ ಕಣ್ಣೆ ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಪೂರ್ತಿ ಕಣ್ಣು ಕ್ರ್ಯಾಕ್ಸು ಒಡತ್ಲು ತುಂಬಿಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಎಕ್ಸ್ಟ್ರೀಮ್ ಲೆವೆಲ್ ಇರುತ್ತೆ ಈ ಅಕ್ಕಿಯಲ್ಲಿ. ಇವೆಲ್ಲ ನಮ್ಮದು ಮೇಯ್ನ್ ಲೈನಲ್ಲಿ ನಾನು ಅಕ್ಕಿ ತೋರಿಸ್ತಾ ಇರೋದು. ಹೆವಿ ಲಾಂಗ್ ಟೈಮ್ ಬರುತ್ತೆ ಈ ಲೈನಲ್ಲಿ ಪಟ್ಟಗಳು. ಇದು ಗಂಡಿನ ಕಣ್ಣು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಕವಾಗುಲ್ದಾರ್ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೈಲ್ ಬರುತ್ತೆ, ಶುಪ್ ತಿರಿ ಉದ್ದಾ ತಿರಿ ಬರುತ್ತೆ. ಹೆವಿ ಲಾಲ್ ಕಟ್ ಇರುತ್ತೆ ನೋಡ್ಬೋದು. ಲಾಲ್ ಕಟ್ ಅನ್ನೋದು ಹೆವಿ ಲಾಲ್ ಕಟ್ ಇರುತ್ತೆ. 2 ಸೈಡು ಇದಕ್ಕೂ ತಿರಿ ಹೊಡಿಬೇಕು. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ, ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಇವು ಕೈಯಲ್ಲಿ ನಿಲ್ಲಲ್ಲ ಅಕ್ಕಿಗಳು. ಇವು ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಲೈಟಾಗಿ ಬಾದಾಮಿ ಶೇಡು, ಗೋಲ್ಡ್ ಶೇಡ್ ಇರೋ ಕಣ್ಣಿದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಬ್ಲೂ ಶೇಡಲ್ಲಿರುತ್ತೆ, ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಎತ್ತಿ ಕಾಣುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಆಡಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಗಂಡಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು, ಹೆಣ್ಣಲ್ಲಿ ಆಡಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ವರ್ಷನೂ ಒಳ್ಳೆ ಲಾಂಗ್ ಟೈಮ್ ಕೊಟ್ಟಿದೆ ಪಟ್ಟ ಈ ಲೈನಲ್ಲಿ. ಇದು ಹೆಣ್ಣಿನ ಕಣ್ಣು. ಫ್ರೆಂಡ್ಸ್, ಇವಾಗೇನು ಜಸ್ಟು ದೊಡ್ಡ ಜೊತೆ ತೋರಿಸ್ದೆ, ಪ್ಲಸ್ ಪಟ್ಟ ತೋರಿಸ್ದೆ. ಈ ಪಟ್ಟದೊಂದು ಸ್ಪೆಷಾಲಿಟಿ ಹೇಳ್ತೀನಿ. ಇದು ಬಂದ್ಬಿಟ್ಟು ಬಿಸಿಲಿರಲಿ, ಗಾಳಿ ಇರಲಿ, ಮಳೆ ಇರಲಿ, ಆಟ ಸಖತ್ತಾಗಿರುತ್ತೆ. ಯಾಕಂದರೆ ಈ ಲೈನಲ್ಲಿ ಎಂಥ ಬಿಸಿಲಿದ್ರೂ ಕೇರ್ ಮಾಡಲ್ಲ, ಎಂಥ ಗಾಳಿ ಇದ್ರೂ ಕೇರ್ ಮಾಡಲ್ಲ. ಗಾಳಿ ಇದ್ದಷ್ಟು ಪಟ್ಟಗಳು ತುಂಬ ಚೆನ್ನಾಗಾಡತ್ತೆ. ಅದು ನಿಮಗೆ ಕಾಂಬಿನೇಷನ್ ಬಂದ್ಬಿಟ್ಟು ಬಿಸಿಲು ಮತ್ತು ಗಾಳಿ ಎರಡೂ ಬಂದ್ಬಿಟ್ರೆ ಪಟ್ಟಗಳದ್ದು ರಿಸಲ್ಟು, ಲಾಂಗ್ ಟೈಮು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫುಲ್ಲು ಎಷ್ಟು ಟೈಪಲ್ಲಿರುತ್ತೆ, ಚಡಿ ಶೇಪಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಕ್ವಾಲಿಟೀಸ್ ಅಂತೂ ಟಾಪ್ ಆಗಿರುತ್ತೆ ಪಟ್ಟ. ಫ್ರೆಂಡ್ಸ್, ಈಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೈಲ್ ಬರುತ್ತೆ, ಶುಪ್ ತಿರಿ ಉದ್ದಾ ತಿರಿ ಬರುತ್ತೆ. ಇದೊಂದು ಗರಿನ ಕಿತ್ಕೊಡಿ.
ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ಎರಡು ಸೈಡ್ ನೋಡ್ಬೋದು ತಿರಿಗಳು ತುಂಬ ಚೆನ್ನಾಗಿದೆ. ಎರಡು ಸೈಡು ಈ ಸಿಂಗಲ್ ಗರಿನ ಕಿತ್ಕೊಟ್ಬಿಡಿ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಆಗಲ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣು. ಸೇಮ್ ಅದಪ್ಪ ಕಣ್ಣು ಹೆಂಗಿದೆಯೋ ಆ ಟೈಪಲ್ಲಿ ಪಟ್ಟದು ಕಣ್ಣು ಬಂದಿರೋದು ಇಲ್ಲಿ ನೋಡ್ಬೋದು. ಸೇಮ್ ಅದಪ್ಪ ಅದು ಕಣ್ಣು ಯಾವ ಟೈಪಲ್ಲಿತ್ತೋ ಅದೇ ಟೈಪಲ್ಲಿ ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿದೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು. ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಒಡಕಲೆಲ್ಲ. ಇನ್ನು ನೆಕ್ಸ್ಟು ಪಟ್ಟ ದೊಡ್ಡಕ್ಕೆ ಹಾಕ್ತಿರಂಗೆ ಕ್ರ್ಯಾಕ್ಸು ಒಡಕಲು ಸ್ಟಾರ್ಟ್ ಆಗುತ್ತೆ. ವೈಬ್ರೇಷನ್ನು, ರೊಟೇಷನ್ನು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಕ್ವಾಲಿಟೀಸ್ನ ಸಖತ್ತಾಗಿ ಮಾಡುತ್ತೆ. ಯಾರೇ ಹಾರಿಸಿದ್ರೂ ಒಳ್ಳೆ ಗಿಫ್ಟ್ ಕೊಡ್ತೀನಿ, ಮಿಸ್ ಮಾಡ್ಕೊಬೇಡಿ. ಇವೆಲ್ಲ ಹೆವಿ ಲಾಂಗ್ ಟೈಮ್ ಬರೋ ಪಟ್ಟಗಳು. ರಿಂಗ್ ನಂಬರ್ 5229. ಫ್ರೆಂಡ್ಸ್, ಇದು ತೋಟದ ಮನೆದು ಟಾಪ್ ಕ್ವಾಲಿಟಿಯಲ್ಲಿ ಮಕ್ಷಿ ಗಂಡು. ಈ ಜೊತೆಗೆ ಓದ್ಸತಿ ಪಟ್ಟಾನು ಬಂದಿತ್ತು, ತಿರಾವಲ್ ಪಟ್ಟ. ಆ ಪಟ್ಟಾನ ನಾನು ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಕಾಯಿನ್ ತಂದು ಕೊಟ್ಟಿದ್ದಕ್ಕೆ ಆ ಪಟ್ಟಾನ ಕೊಟ್ಟಿದ್ದೆ. ಮಕ್ಷಿ ಮೇಲೆ ತಿರಾವಲ್ ಬಣ್ಣ ಬಂದಿತ್ತು. ಈ ಸತಿನೂ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ. ಅಪ್ಪ ಅಮ್ಮ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಿಡ್ಡಿ ಚೊಂಚಲ್ಲಿ ಹೆಣ್ಣಿರುತ್ತೆ, ಮೀಡಿಯಮ್ ಚೊಂಚಲ್ಲಿ ಗಂಡಿರುತ್ತೆ. ಕ್ವಾಲಿಟಿ ವೈಸ್ ಸಖತ್ತಾಗಿರುತ್ತೆ. ಪಟ್ಟಾನು ನೋಡ್ಬೋದು ಟಾಪಾಗಿ ಬಂದಿದೆ. ಗಿಡ್ಡಿ ಚೊಂಚಲ್ಲಿ ಬಂದಿದೆ. ಗುಂಡು ತಲೆ, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸಖತ್ತು ಚಡಿಯಾಗಿ ಬಂದಿದೆ ಪಟ್ಟ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳಕ್ಕೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಈ ಪಟ್ಟನ ಟೂರ್ನಮೆಂಟ್ಗೆ 10 ಅವರ್ ಮೇಲೆ ಬಿಟ್ಟರೆ ಸೇಮ್ ಲೈನಲ್ಲಿ ಜೊತೆ ಪಟ್ಟನ ಕೊಡ್ತೀನಿ. ಈ ಪಟ್ಟಾಗೆ ಒಂದೇ ಒಂದು ಬಿಳೆ ಕಚ್ಬಿಟ್ಟು ಬಂದಿದೆ, ಅದು ನಾನು ನಿಮಗೆ ತೋರಿಸ್ತೀನಿ. ಒಂದು ಬಿಳೆ ಗರಿ ಇದೆ, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಬೋದು, ಸಖತ್ತಾಗಿದೆ. ಇದೇನು ಅಪ್ಪ ಅಮ್ಮ ತೋರಿಸ್ತಾ ಇದ್ದೀನಿ. ಈ ಲೈನಲ್ಲಿ ಪಟ್ಟಗಳು ತುಂಬ ಸತಿ ಕೊಟ್ಟಿದ್ದೀನಿ. ಈ ಲೈನಲ್ಲಿ ಹೆಂಗೆ ಅಂದರೆ ಒಂದು 5ನೇ ಕಲ್ಲಿ 6ನೇ ಕಲ್ಲಿಗೆಲ್ಲ ಪಟ್ಟಗಳು 7-8 ಗಂಟೆ ಮೇಲೆ ಆಡ್ಬಿಡುತ್ತೆ. ಅದೇ ಪಟ್ಟಗಳನ್ನ ನೀವು ಒಂದು ದಸ್ತ ಮುಗ್ದು 2ನೇ ದಸ್ತದ ತನಕ ವೆಯ್ಟ್ ಮಾಡಿದ್ರೆ ಹೆವಿ ಲಾಂಗ್ ಟೈಮ್ ಮಾಡಿದೆ ಪಟ್ಟಗಳು ಈ ಲೈನಲ್ಲಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು 5-6 ಗಂಟೆ ಅನ್ನೋದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಪಟ್ಟಗಳನ್ನೇ. ವೆಯ್ಟ್ ಮಾಡಿ ಈ ವರ್ಷ ಬೇಕಾದ್ರೆ ಟೂರ್ನಮೆಂಟ್ಗೆ ಒಂದು ಸ್ಮಾಲ್ ಟೈಮೇ ಬಿಡಿ, ಒಂದು 5 ಗಂಟೆನೋ 6 ಗಂಟೆನೋ ಈ ವರ್ಷ ಟೂರ್ನಮೆಂಟಿಗೆ ಬಿಡಿ. ಮುಂದಿನ ವರ್ಷ ನಿಮಗೆ ಇದೇ ಪಟ್ಟ ಬಂದ್ಬಿಟ್ಟು ಹೆವಿ ಲಾಂಗ್ ಟೈಮ್ ಮಾಡಿಕೊಡುತ್ತೆ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಗುಂಡು ತಲೆ, ಗಿಡ್ಡಿ ಚೊಂಚಲ್ಲಿ ಬಂದಿದೆ ಪಟ್ಟ. ಕ್ವಾಲಿಟೀಸ್ ಅಂತೂ ಸಖತ್ತಾಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಎಸ್ ಟೈಪ್ ಕುತ್ತಿಗೆ ಎಲ್ಲ ನೋಡ್ಬೋದು, ಸಖತ್ತಾಗಿದೆ. ಆಡಿಸ್ದವ್ರಿಗೆ ಒಳ್ಳೆ ಗಿಫ್ಟ್ ಕೊಡ್ತೀನಿ, ಮಿಸ್ ಮಾಡ್ಕೊಬೇಡಿ. ಯಾಕಂದರೆ ನಮಗೆ ಮೇಯ್ನ್ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರಿದ್ದಾರೆ ಅವ್ರ ಹತ್ರ ನಮ್ಮ ಅಕ್ಕಿಗಳು ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಬೇಕು. ಅವರು ಒಂದು ಒಳ್ಳೆ ಹೆಸರು ಮಾಡಲಿ, ನಮಗೂ ಒಂದು ಒಳ್ಳೆ ಹೆಸರು ತಂದು ಕೊಡಲಿ ಅಂದ್ಬಿಟ್ಟು ಮೇನ್ ಲೈನಲ್ಲಿ ಅಕ್ಕಿಗಳನ್ನ ಕೊಡ್ತಾ ಇರೋದು ನಾವು. ಇದು ಮಕ್ಷಿಯಲ್ಲಿ ಬಂದ ಜೊತೆಗೆ ಬಂದಿರೋ ಪಟ್ಟ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮಕ್ಷಿಯಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುತ್ತಿರಿ ಉದಾತಿರಿ ಬರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿರುತ್ತೆ. 2 ಸೈಡು ಇದಕ್ಕೂ ತಿರಿ ಹೊಡೆದಿದ್ದೆಲ್ಲ ಉದುರಿಸ್ಕೊಂಡು ಬಂದುಬಿಟ್ಟಿದೆ ಆಲ್ಮೋಸ್ಟು. ಮತ್ತು ತಿರಿಗಳು ಹೊಡಿಬೇಕು. ಸಖತ್ ಬಿಗಿ ರೆಕ್ಕೆ ಇದು, ರೆಕ್ಕೆನ ಬಿಡ್ಕೊಡಲ್ಲ ತೆಗಿಯೋಕ್ಕೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಹೆವಿ ರವೆ ಹೊಡ್ತಲು ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹಡ್ಕೊಂಡಿರುತ್ತೆ. ಪುತ್ಲಿ ನೋಡ್ಬೋದು ಹೆಂಗೆ ಎಳೆದಿಟ್ಕೊಂಡಿದೆ ಅಂತ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೇನೂ ಇರಲ್ಲ. ಕ್ವಾಲಿಟಿ ವೈಸು, ಕಂಡೀಷನ್ ಎಲ್ಲ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಇದು ನೋಡ್ಬೋದು, ಇಲ್ಲಿ ಮೇಯ್ನು ದೊಡ್ಡ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ತೆ. ದೊಡ್ಡೇನು ಸಿಂಗಲ್ ಟೈಲ್ ಬರುತ್ತೆ. ಲಾಲ್ ಕಟ್ ನೋಡ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೂ ರೆಕ್ಕೆ ಎಲ್ಲ ಉದ್ರಿ ಬಂದ್ಬಿಟ್ಟಿದೆ. ವೈಬ್ರೇಷನ್ ಚೆನ್ನಾಗಿರುತ್ತೆ. 2 ಸೈಡು ತಿರಿಗಳು ನೋಡ್ಬೋದು. ಲೆಂತ್ ವೈಸು, ಮೀಡಿಯಮ್ ಸೈಜು, ಅಗ್ಲ ಎದೆ ಇವೆಲ್ಲ ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು, ಮೊಟ್ಟೆಗೆ ಬಂದ್ಬಿಟ್ಟಿದೆ ಹೆಣ್ಣು. ಅದರಿಂದ ಸ್ವಲ್ಪ ಅಕ್ಕಿ ಕಣ್ಣು ಇವಾಗ ಓಪನ್ ಮಾಡೋದು ಕಷ್ಟ ಇರುತ್ತೆ.
ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣು ಹಂಗೆ ಓಪನ್ ಮಾಡಲ್ಲ, ಯಾಕಂದರೆ ಮೊಟ್ಟೆಗೆ ಬಂದುಬಿಟ್ಟಿದೆ. ಇದು ಕ್ವಾಲಿಟೀಸ್ ಅಂತೂ ಸಖತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು ಕಣ್ಣಿನ ಕ್ವಾಲಿಟೀಸು. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಆಡಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸು ಕ್ವಾಲಿಟಿಲಿರುತ್ತೆ. ಯಾರೇ ಇಸ್ಕೊಂಡ್ರೂ ಪಟ್ಟಾನ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿ, ಒಂದು ಒಳ್ಳೆ ಹೆಸರು ನೀವೇ ಮಾಡ್ಕೊಳ್ಳಿ, ನಮಗೂ ಒಂದು ಒಳ್ಳೆ ಹೆಸರು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಗುಂಡು ತಲೆ, ಗಿಡ್ಡಿ ಚೊಂಚು, ಚಡಿ ಶೇಪ್ ನೋಡ್ಬೋದು ಯಾವ ಟೈಪಲ್ಲಿ ಇರುತ್ತಂತ. ಫುಲ್ಲು ಹಿಂಗೆ ಚಡಿ ಶೇಪ್ ನೋಡ್ಬೋದು, ಸಖತ್ತಾಗಿರುತ್ತೆ. ಈ ಪಟ್ಟಾನ ಒಂದು 10ರಿಂದ 15 ದಿನದಲ್ಲೆಲ್ಲ ಹಾರಿಸ್ಕೊಳ್ಳೋಕ್ಕೆ ನೀವು ರೆಡಿ ಮಾಡ್ಕೊಂಬಿಡ್ಬೋದು. ಅಪ್ಪ ಅಮ್ಮನೂ ತೋರಿಸಿದ್ದೀನಿ, ಕ್ವಾಲಿಟಿ ನೋಡಿದ್ದೀರಾ, ಜಾತಿನೂ ತೋರಿಸಿದ್ದೀನಿ. ಇನ್ನೇನಿದ್ರು ನೀವು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು ಪಟ್ಟಾನ. ಟೂರ್ನಮೆಂಟ್ಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿ, ಒಳ್ಳೆ ಗಿಫ್ಟ್ಗಳಿರುತ್ತೆ ನಮ್ಮ ಕಡೆಯಿಂದ ನಿಮಗೆ. ಹಕ್ಕಿ ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸೂಪರ್ ಟಾಪ್ ಕ್ಲಾಸ್ ಕ್ವಾಲಿಟಿ ಇರುತ್ತೆ ಪಟ್ಟ ಇದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ ಎತ್ತಿಟ್ಕೊಳುತ್ತೆ. ಚುಪ್ತಿರಿ ಉದ್ದಾತಿರಿ, ಬಿಳೆ ಗರಿ ನೋಡ್ಬೋದು. ಒಂದೇ ಒಂದು ಬಿಳೆ ಗರಿ ಇದೆ ಇಲ್ಲಿ. ಹೋದ್ಸತಿ ತಿರಾವಲ್ ಗರಿಗಳು ಬಿದ್ದಿತ್ತು ಪಟ್ಟಾಗೆ, ಎಲ್ಲ ತಿರಿಗಳು ನೋಡ್ಬೋದು, ಚೆನ್ನಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಎಲ್ಲ ನೋಡ್ಬೋದು, ಸಾಕಾಗಿರುತ್ತೆ ಕ್ವಾಲಿಟೀಸು. ಗುಂಡು ತಲೆ, ಗಿಡ್ಡಿ ಚೊಂಚು, ಸೂಪರ್ ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಬೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ, ಡಾರ್ಕ್ ಆಗಿರುತ್ತೆ. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರ್ ಇರುತ್ತೆ. ಕಾರ್ಬನ್ ಶೇಡ್ ಆಗಿದ ತಕ್ಷಣ ಇನ್ನೊಂದು ಶೇಡ್ ನೋಡ್ಬೋದು, ಬ್ಲೂ ಶೇಡು. ಫುಲ್ಲು ಕಣ್ಣು ಪೂರ್ತಿ ಅದನ್ನು ಫುಲ್ ಹರ್ಡ್ಕೊಂಡಿರುತ್ತೆ. ಔಟರ್ ಹಿಂಗೆ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಒಡಕಲು ಚೆನ್ನಾಗಿದೆ. ಇನ್ನೂ ವಯಸ್ಸಾಗ್ತಿರಂಗೆ ತುಂಬ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ ಈ ಪಟ್ಟ. ಅಲ್ಲಿ ಮಿಸ್ ಮಾಡ್ಕೊಂಬಿಡಿ, ಒಳ್ಳೆ ಲಾಂಗ್ ಟೈಮ್ ಬಿಡಿ ಈ ಪಟ್ಟನ. ರಿಂಗ್ ನಂಬರ್ 3726. ಫ್ರೆಂಡ್ಸ್, ತುಂಬ ಜನ ನಮ್ಮ ಸಬ್ಸ್ಕ್ರೈಬರು ಗಿಡ್ಡಿ ಚೋಂಚಲ್ಲಿ ಒಂದು ಟಾಪ್ ಹಕ್ಕಿ ಕೊಡಿ ಅಂತ ಕೇಳ್ತಾ ಇದ್ರಿ. ಗಿಡ್ಡಿ ಚೋಂಚಲ್ಲಿ ಅಪ್ಪ ಅಮ್ಮಗಳು ನೋಡ್ಬೋದು, ಹೆವಿ ಗಿಡ್ಡಿ ಚೋಂಚಿರುತ್ತೆ. ರೇಗ್ದಾರಲ್ಲಿ ಗಂಡು, ಸುರ್ಮಿಯಲ್ಲಿ ಹೆಣ್ಣು. ಈ ಜೊತೆಗೆ ಈ ಸತಿ ಬಂದಿರೋ ಪಟ್ಟ ಸೂಪರ್ ಗಿಡ್ಡಿ ಚೊಂಚಿದೆ. ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ. ಫಸ್ಟು ಅಪ್ಪ ಅಮ್ಮದು ಕ್ವಾಲಿಟೀಸು, ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಚಡಿ ಶೇಪು ಇವೆಲ್ಲ ನೋಡ್ಕೊಳ್ಳಿ ಹೆಂಗಿರುತ್ತೆ ಅಂತ. ಗಂಡು ಹೆವಿ ಲಾಂಗ್ ಟೈಮ್ ಮಾಡಿರೋ ಗಂಡು, ಹೆಣ್ಣಿಂದು ಜೊತೆ ಪಟ್ಟನು ಹೆವಿ ಲಾಂಗ್ ಟೈಮ್ ಮಾಡಿರೋದು. ಈ ಹೆಣ್ಣ ನಾವು ಲಾಂಗ್ ಟೈಮ್ ಮಾಡಿಸಿಲ್ಲ, ಆದರೆ ಗಂಡು ಮಾತ್ರ ಸಖತ್ತು ಲಾಂಗ್ ಟೈಮ್ ಮಾಡಿಸಿರೋದು. ಇದನ್ನೇ ಒಂದು ಬಂದ ಜೊತೆ ಅಂತ ಮಾಡಿಟ್ಟಿದ್ದೀವಿ. ಈ ಜೊತೆಯಲ್ಲಿ ತುಂಬ ಸತಿ ಪಟ್ಟಗಳನ್ನ ಕೊಟ್ಟಿದ್ದೀನಿ. ಒಳ್ಳೆ ಲಾಂಗ್ ಟೈಮ್ಗಳು ಪಟ್ಟಗಳು ಆಡಿದೆ. ಈ ಸತಿ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಕ್ವಾಲಿಟಿ ವೈಸು, ಕಂಡೀಷನ್ನು ಇವೆಲ್ಲ ನೋಡ್ಬೋದು. ಪಟ್ಟ ಸಖತ್ತಾಗಿ ಬಿಚ್ಕೊಂಡಿದೆ. ಗಿಡ್ಡಿ ಚೊಂಚು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಸೂಪರ್ ಚಡಿ ಶೇಪು ಇವೆಲ್ಲ ನೋಡ್ಬೋದು. ಪಟ್ಟ ಅಪ್ಪ ಅಮ್ಮಕ್ಕಿಂತ ಸಖತ್ತಾಗಿ ಬಂದಿದೆ. ಕ್ವಾಲಿಟೀಸ್ ನೋಡ್ಬೋದು, ತುಂಬ ಟಾಪ್ ಆಗಿದೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದೇನೋ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಈ ಪಟ್ಟನ ಟೂರ್ನಮೆಂಟ್ಗೆ ಏನಾರು 10 ಗಂಟೆ ಮೇಲೆ ಬಿಟ್ಟರೆ ಸೇಮ್ ಲೈನಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಪ್ಲಸ್ಸು ನಿಮಗೆ ಸರ್ಪ್ರೈಸು ಗಿಫ್ಟ್ ಇರುತ್ತೆ, ಅದನ್ನೂ ಮಿಸ್ ಮಾಡ್ಕೊಬೇಡಿ. ಒಳ್ಳೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಒಂದು ನೆನ್ಪಿಡ್ಕೊಬೇಕು ಅಂತ ಗಿಫ್ಟ್ ಕೊಡ್ತೀನಿ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸಖತ್ತು ಟಾಪಾಗಿ ಬಂದಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ನೆಕ್ಸ್ಟ್ ಬ್ಯಾಚು ನಾನು 3000 ಕೊಡೋಕ್ಕಾಗಲ್ಲ, ಯಾಕಂದರೆ ರಾಗಿ ಬೆಲೆ ನಿಮಗೆ ಗೊತ್ತಿದೆ, ರಾಗಿ ಬೆಲೆ ಜಾಸ್ತಿ ಆಗಿದೆ. ನೆಕ್ಸ್ಟ್ ಬ್ಯಾಚು ಪಟ್ಟ ನಾನು ಏನಿದ್ರು 4000 ಕೊಡೋದು, 3000ಕ್ಕೆ ಕೊಡೋದು ತುಂಬ ಕಷ್ಟ ಆಗತ್ತೆ ನಮಗೂ. ಕ್ವಾಲಿಟಿ ವೈಸು, ಕಂಡೀಷನ್ ನೋಡ್ಬೋದು, ತುಂಬಾ ಟಾಪ್ ಆಗಿರುತ್ತೆ. ಹಾರಿಸ್ಕೊಳ್ಳೋರ್ಗಂತೂ ಈ ವರ್ಷ ಒಳ್ಳೆ ಲಾಂಗ್ ಟೈಮ್ ಬರುತ್ತೆ ಈ ಪಟ್ಟ ಅಲ್ಲಿ. ಯಾಕಂದರೆ ಈ ಲೈನಲ್ಲಿ 6ನೇ ಕಲ್ಲಿ 7ನೇ ಕಲ್ಲಿಗೆಲ್ಲ ಒಳ್ಳೆ ಲಾಂಗ್ ಟೈಮ್ಗಳು ಪಟ್ಟಗಳು ಆಡಿದೆ. ದಸ್ತಕ್ಕೆ ಇನ್ನೂ ಜಾಸ್ತಿ ಮಾಡ್ಕೊಳುತ್ತೆ ಟೈಮಿಂಗು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ದೊಡ್ಡ ಗಂಟು ತೋರಿಸ್ದೆ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಬರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡಿಬೇಕು.
ಇದೆಲ್ಲ ಹೊಡೆದಿದ್ದೆಲ್ಲ ಬಂದ್ಬಿಟ್ಟಿದೆ ತಿರಿಗಳು. ಲೆಂತ್ ವೈಸು, ಚಿಡಿ ಶೇಪು, ಸೂಪರ್ ಅಗಲ, ಎದೆ ಇವೆಲ್ಲ ನೋಡ್ಬೋದು ಕಂಡೀಷನ್ ಟಾಪ್ ಆಗಿರುತ್ತೆ. ಮೈ ಮೇಲೆ ರೇಕು ನೋಡ್ಬೋದು, ಸಖತ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಸೂಪರ್ ಅಗಲ ಕಣ್ಣು, ಒಂದು ಚುಕ್ಕೆಯನ್ನು ಅನಾರಿ ಅನ್ನೋದಿರಲ್ಲ. ಶುದ್ಧ ಕಣ್ಣಲ್ಲಿರುತ್ತೆ. ಬಾದಾಮಿ ಶೇಡ್, ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ ಎಕ್ಸ್ಟ್ರೀಮ್ ಆಗಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಎಕ್ಸ್ಟ್ರೀಮ್ ಆಗಿರುತ್ತೆ. ಇದು ಗಂಡಿನ ಕಣ್ಣು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಉದಾ ತಿರಿ ಬರುತ್ತೆ. ವೈಬ್ರೇಷನ್ ಸಖತ್ತಾಗಿರುತ್ತೆ. ಹೆಣ್ಣು ಮತ್ತೆ ಮೊಟ್ಟೆಗೆ ಬಂದುಬಿಟ್ಟಿದೆ, ಅದಕ್ಕೆ ಜಾಸ್ತಿ ಕೈಯಲ್ಲಿ ಹಿಡ್ಕೊಂಡು ಇದು ಮಾಡೋಕ್ಕಾಗಲ್ಲ. ನಾನು ವೀಡಿಯೋ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡೋದು ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಬಾದಾಮಿ ಶೇಡ್ ಕಣ್ಣು, ಸಖತ್ ಅಗ್ಲ ಕಣ್ಣಿರುತ್ತೆ. ಇದು ನೋಡ್ಬೋದು ಇಲ್ಲಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರ್ ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ ಕ್ವಾಲಿಟೀಸು. ಬೆಸ್ಟ್ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಗಿಡ್ಡಿ ಚೊಂಚಲ್ಲಿ ಪಟ್ಟ ಕ್ವಾಲಿಟೀಸು ಅಷ್ಟೇ ತುಂಬ ಟಾಪಾಗಿ ಬಂದಿದೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಅಪ್ಪ ಅಮ್ಮ ತೋರಿಸ್ದೆ ಪ್ಲಸ್ ಪಟ್ಟ ತೋರಿಸ್ತಾ ಇದ್ದೀನಿ. ಕ್ವಾಲಿಟೀಸ್ ನೋಡ್ಬೋದು. ಎಸ್ಟೆ ಕುತ್ತಿಗೆ, ಅಗ್ಲ ಎದೆ, ಗಿಡ್ಡಿ ಕಾಲು, ಗುಂಡು ತಲೆ, ಗಿಡ್ಡಿ ಚೊಂಚು ಅಪ್ಪ ಅಮ್ಮಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಹಾರಿಸ್ಕೊಳ್ಳೋರ್ಗಂತೂ ಸಖತ್ ಒಳ್ಳೆ ಕ್ವಾಲಿಟಿಲಿ ಬಂದಿದೆ. ಮಿಸ್ ಮಾಡ್ಕೊಂಬೇಡಿ. ಒಳ್ಳೆ ಲಾಂಗ್ ಟೈಮ್ ಬಿಡಿ, ಒಳ್ಳೆ ಹೆಸರು ಮಾಡಿ, ನಮಗೂ ಒಂದು ಒಳ್ಳೆ ಹೆಸರು ತಂದುಕೊಡಿ. ಕ್ವಾಲಿಟೀಸ್ ಅಂತೂ ಸಖತ್ತಾಗಿದೆ. ಇದೇ ವರ್ಷ ನೀವು ಈ ಪಟ್ಟಾನ ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು. ಒಂದು ಒಳ್ಳೆಯ ಹೆಸರು ಮಾಡಿ ಸೂಪರ್ ಕ್ವಾಲಿಟಿ ಪಟ್ಟ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಬೇಡಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ ನೋಡ್ಬೋದು. ಬಾಲ ಎಷ್ಟು ಉದ್ದ ಇದೆ ಅಂತ. ಸಿಂಗಲ್ ಟೈಲ್ ಹಿಡ್ಕೊಳುತ್ತೆ, ಸಖತ್ ಉದ್ದ ಇರುತ್ತೆ ಬಾಲ. ಗರಿಗಳು ನೋಡ್ಬೋದು, ಸೂಪರ್ ಉದ್ದ ಇರುತ್ತೆ. ಚುಪ್ ತಿರಿ ಉದ್ದ ತಿರಿಗುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಸೇಮ್ ಅಪ್ಪ ಅಮ್ಮ ಬಂದಿರೋ ಥರ ಲಾಲ್ ಕಟ್ಟು ಸಖತ್ತಾಗಿ ಬಂದಿದೆ. 9ನೇ ತಿರಿ ನೋಡ್ಬೋದು, ಸಖತ್ ಉದ್ದ ಬಂದಿದೆ. 2 ಸೈಡು ತಿರಿ ಎಲ್ಲ ಫುಲ್ ಇದೆ. 15 ದಿನದಲ್ಲೆಲ್ಲ ಪಟ್ಟನ ಹಾರಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಬೋದು. ಲೆಂತ್ ವೈಸು, ಚಿಡಿ ಶೇಪು, ಸೂಪರ್ ಅಗಲ ಎದೆ ಇವೆಲ್ಲ ನೋಡೋದು ಕಂಡೀಷನ್ ಸಖತ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಸೂಪರ್ ಅಗಲ ಕಣ್ಣು, ಫುಲ್ಲು ಇವಾಗ ಬ್ಲೂ ಶೇಡ್ ಕಣ್ಣಂದಿದೆ. ಇನ್ನೂ ವಯಸ್ಸಾಗ್ತಿರಂಗೆ ಪಟ್ಟ ಕಣ್ಣಿನ ಕ್ವಾಲಿಟೀಸ್ ಚೇಂಜಸ್ ಬರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್ನು, ರೊಟೇಷನ್ನು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಕ್ವಾಲಿಟಿ ಸಖತ್ತಾಗಿ ಮಾಡುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಅಗ್ಲ ಇದೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವಯಸ್ಸಾಗ್ತಾ ಇರೋಂಗೆ ಪಟ್ಟಾದ ಕಣ್ಣಿನ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ಸಖತ್ತಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಈ ವರ್ಷ ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಪಟ್ಟ ಆಗುತ್ತೆ ಇದು. ರಿಂಗ್ ನಂಬರ್ 5291. ಫ್ರೆಂಡ್ಸ್, ಇದು ಚಿಕ್ಕಬಳ್ಳಾಪುರದ್ದು ಹೆವಿ ಟಾಪ್ ಕ್ಲಾಸ್ ಲೈನು. ಚಿಕ್ಕದುಮಲ್ಲಿ ಬಂದ ಜೊತೆ ದೊಡ್ಡ ಅಕ್ಕಿಗಳು ಸೇಲ್ಗಿಲ್ಲ. ಈ ಜೊತೆಯಲ್ಲಿ ಏನು ಪಟ್ಟ ಮಾಡಿಸಿದ್ದೀವಿ, ಪಟ್ಟ ಮಾತ್ರ ಸೇಲ್ಗಿರೋದು. ಇವೇನೆಂದರೆ ಲೆಂತು ಸೈಜ್ ನೋಡ್ಬೋದು ಹೆಂಗಿರುತ್ತೆ ಅಂತ. ನಾರ್ಮಲಾಗೆ ಬೇರೆ ಅಕ್ಕಿಗಳು ಗಂಡುಗಳು ಇದ್ರ ಸೈಜ್ ಇರುತ್ತೆ, ಹೆಣ್ಣುಗಳು ಇನ್ನೂ ಚಿಕ್ಕ ಸೈಜ್ ಇರುತ್ತೆ. ಆದರೆ ಇದರಲ್ಲಿ ಬೇರೆ ಅಕ್ಕಿಗಳು ಏನು ಗಂಡುಗಳ ಸೈಜ್ ಇರುತ್ತೆ ಆ ಸೈಜಲ್ಲಿ ಹೆಣ್ಣಿರುತ್ತೆ, ಹೆಣ್ಣಕ್ಕಿಂತ 2ರಷ್ಟು ಗಂಡಿರುತ್ತೆ. ಕ್ವಾಲಿಟೀಸ್ ವೈಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸಖತ್ತು ಪ್ರೀಮಿಯಂ ಲೈನ್ ಅಕ್ಕಿ ಇವು. ಹೆವಿ ಲಾಂಗ್ ಟೈಮ್ ಮಾಡುತ್ತೆ. ಒಳ್ಳೆ ಸರಕ್ನಿ ಗೇಟ್ಲಿ ಬಾಜಿ ಇರುತ್ತೆ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಮಾತ್ರ ಸೇಲ್ಗಿರೋದು. ಪಟ್ಟ ಸೈಜು ನೋಡ್ಬೋದು ಇವಾಗಲೇ. ಆದರೂ ಅಮ್ಮ ಏನಿದೆ ಆ ಸೈಜಿಗೆ ಬಂದುಬಿಟ್ಟಿದೆ. ಇನ್ನೂ ಅದು 0 ಕಲ್ಲಿ ಪಟ್ಟ. ಸೈಜ್ ಇನ್ನೂ ಚೇಂಜ್ ಬರುತ್ತೆ, ಇನ್ನೂ ದೊಡ್ಡ ಸೈಜ್ ಆಗುತ್ತೆ, ಲೆಂತು ಇನ್ನೂ ಜಾಸ್ತಿ ಆಗುತ್ತೆ. ಸೇಮ್ ಅದು ಅಪ್ಪ ಏನಿದೆ ಆ ಕ್ವಾಲಿಟಿಯಲ್ಲಿ ಬಂದಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ಸುಟೆ ಕುತ್ತಿಗೆ ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಯಾರೇ ಈ ಪಟ್ಟಣ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದ್ರು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಟೂರ್ನಮೆಂಟ್ಗೆ 10 ಗಂಟೆ ಮೇಲೆ ಹಾರಿಸಿದ್ರೆ
ಸೇಮ್ ಲೈನಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಪಟ್ಟ ಅದು ಬಣ್ಣ ಚೇಂಜ್ ಆಗುತ್ತೆ, ಕ್ವಾಲಿಟೀಸ್ ಚೇಂಜ್ ಆಗುತ್ತೆ. ಇವಲ್ಲಿ ಲಾಂಗ್ ಟೈಮ್ ಅನ್ನೋದು ಬೇಗ ಬರುತ್ತೆ. ಬಿಡ್ಕೊಳ್ಳೋರ್ಗಂತೂ ಸೂಪರ್ ಟಾಪ್ ಕ್ವಾಲಿಟಿ ಪಟ್ಟ ತೋರಿಸ್ತಾ ಇದ್ದೀನಿ, ಮಿಸ್ ಮಾಡ್ಕೊಬೇಡಿ. ನಮ್ಮ ಸಬ್ಸ್ಕ್ರೈಬರಿಗೆ ಈ ಸತಿ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ನೆಕ್ಸ್ಟ್ ಬ್ಯಾಚ್ ಪಟ್ಟ ಮಾಡಿಸ್ದಾಗ ನಾವು 3000 ಕೊಡೋಕ್ಕಾಗಲ್ಲ. ನೆಕ್ಸ್ಟ್ ಬ್ಯಾಚ್ ಪಟ್ಟನ ಸಿಂಗಲ್ ಪಟ್ಟನ 4000ಕ್ಕೆ ಕೊಡೋದು. ಬೇಕಾದ್ರೆ ಈ ಸತಿ ನಾವು 3000 ಕೊಡೋಣ, ಎಲ್ಲರಿಗೂ ನಮ್ಮ ಅಕ್ಕಿಗಳು ಸಿಗಲಿ ಅಂದ್ಬಿಟ್ಟು ಕೊಡ್ತಾ ಇರೋ ಅಕ್ಕಿಗಳು. ಅಂದರೆ ಈ ವರ್ಷ ಯಾರ್ಯಾರು ಆಡಿಸಿರ್ತಾರೆ ಅವ್ರದ್ದು ಏನು ರಿಸಲ್ಟ್ ಬಂದಿರುತ್ತೆ, ಅಪ್ಪ ಅಮ್ಮದು ಡೀಟೇಲ್ ಹಾಕ್ತೀನಿ, ಪಟ್ಟ ಡೀಟೇಲ್ ಹಾಕ್ತೀನಿ, ಅವ್ರು ಇಸ್ಕೊಂಡಿರೋದು ಡೀಟೇಲ್ ಹಾಕ್ತೀನಿ, ಅವ್ರು ಹಾರಿಸಿರೋ ಡೀಟೇಲ್ ಹಾಕ್ತೀನಿ. ಯಾಕಂದರೆ ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ಅವರು ನಮಗೆ ಸಪೋರ್ಟ್ ಮಾಡಬೇಕು. ಬರೀ 5 ಗಂಟೆ ಆರಿದ್ರೇ ನಾವು ಅವ್ರಿಗೊಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ, 10 ಗಂಟೆ ಬಿಟ್ಟರೆ 2 ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಅದಕ್ಕೋಸ್ಕರ ಒಳ್ಳೆ ಲಾಂಗ್ ಟೈಮ್ ಮಾಡಿಸಿ, ಒಳ್ಳೆ ಹೆಸರು ನೀವು ಮಾಡಿ, ನಮಗೂ ಒಂದು ಒಳ್ಳೆ ಹೆಸರು ತಂದು ಕೊಡಿ. ಅಕ್ಕಿ ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಚಿಕ್ಕದುಮ್ಮ ಗಂಟು ತೋರಿಸ್ತೆ. ಸಿಂಗಲ್ ಟೇಲ್ ಇರುತ್ತೆ, ಶುಕ್ತಿರಿ ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು ಸಖತ್ತಾಗಿರುತ್ತೆ, ವೈಬ್ರೇಷನ್ ಸಖತ್ತಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ಲೆಂತ್ ವೈಸು ನೋಡ್ಬೋದು, ಇಲ್ಲಿ ಹೆವಿ ಲೆಂತ್ ಜಾಸ್ತಿ ಇರುತ್ತೆ. ಎದೆ ನೋಡ್ಬೋದು, ನನ್ನ ಕೈಯಷ್ಟು ಅಗಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಪುತ್ಲಿ ನೋಡ್ಬೋದು ಹೆಂಗೆ ಎಳೆದಿಡ್ಕೊಂಡಿದೆ ಅಂತ. ಫುಲ್ಲು ಚಿಕ್ಕ ಡಾಟ್ ತನಕ ಎಳೆದಿಡ್ಕೊಂಡ್ಬಿಡುತ್ತೆ ಪುತ್ಲಿನ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಬ್ಲೂ ಶೇಡಲ್ಲಿರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಹೆವಿ ಆಡಿಸ್ಕೊಳ್ಳೋ ಕಣ್ಣು ಅನ್ನೋದು ಹೆವಿ ಆಗಿರುತ್ತೆ ನೋಡ್ಬೋದು. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ಸಖತ್ತು ಹೆವಿ ಆಗಿರುತ್ತೆ. ಇದು ಗಂಡಿನ ಕಣ್ಣು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಚಿಕ್ಕದು ಮಾಲ್ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಬರುತ್ತೆ, ವೈಬ್ರೇಷನ್ ಇದರಲ್ಲೂ ಸಖತ್ತಾಗಿರುತ್ತೆ. ಇದಕ್ಕೂ 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ಲೆಂತ್ ವೈಸು, ಚೆಡಿ ಶೇಪು, ಸೂಪರ್ ಅಗಲ ಎದೆ, ಇವೆಲ್ಲ ನೋಡೋದು ಕಂಡೀಷನ್ ಸಖತ್ತಾಗಿರುತ್ತೆ. ಹೆಣ್ಣಿಗೆ 2ರಷ್ಟು ಗಂಡಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು, ಗೋಲ್ಡ್ ಶೇಡು, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡೋದು, ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಕ್ರ್ಯಾಕ್ಸು ಹೊಡೆದು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರ್ ಟಾಪ್ ಕ್ವಾಲಿಟಿಲಿರುತ್ತೆ. ಇದು ಹೆಣ್ಣಿನ ಕಣ್ಣು. ಫ್ರೆಂಡ್ಸ್, ಅಪ್ಪ ಅಮ್ಮ ಕ್ವಾಲಿಟಿ ನೋಡಿದ್ದೀರಾ, ಪಟ್ಟದ ಕ್ವಾಲಿಟಿ ತೋರಿಸ್ತಾ ಇದ್ದೀನಿ. ಫುಲ್ಲು ಚಡಿಯಾಗಿರುತ್ತೆ, ಅಗಲ ಎದೆ ಇರುತ್ತೆ. ಸೈಜ್ ವೈಸು ಅಷ್ಟೇ, ಲೆಂತು ಉದ್ದ ಜಾಸ್ತಿ ಬರುತ್ತೆ. ಯಾಕಂದರೆ ಅಪ್ಪ ಅಮ್ಮದು ಕ್ವಾಲಿಟಿ ನೋಡಿದ್ದೀರಾ, ಆ ಲೈನೇ ಹಂಗೇ. ಈ ಲೈನಲ್ಲಿ ಲೆಂತು ಸೈಜು ಎಲ್ಲ ಸಖತ್ತಾಗಿರುತ್ತೆ. ಬಿಡ್ಕೊಳ್ಳೋರಿಗೆ 15 ದಿನದಲ್ಲೆಲ್ಲ ಈ ಪಟ್ಟನ ರೆಡಿ ಮಾಡ್ಕೊಂಬಿಡೋದು. ಟೂರ್ನಮೆಂಟ್ಗೆ ಒಳ್ಳೆ ಲಾಂಗ್ ಟೈಮ್ ಬಿಡಿ, ಒಳ್ಳೆ ಹೆಸರು ಮಾಡಿ, ನಮಗೂ ಒಂದು ಒಳ್ಳೆ ಹೆಸರು ತಂದು ಕೊಡಿ. ಕ್ವಾಲಿಟೀಸ್ ಅಂತೂ ಸಖತ್ತಾಗಿರುತ್ತೆ ಪಟ್ಟ ಅದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತೋರಿಸ್ತೆ. ಚೆಡಿ ಬಾಲ, ಸಿಂಗಲ್ ಟೈಲು, ಬಾಲ ಲೆಂತೆ ನೋಡ್ಬೋದು, ಸಖತ್ ಲೆಂತ್ ಇರುತ್ತೆ. ಚುಪ್ತಿರಿ ಉದ್ದಾತಿರಿ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. 9ನೇ ತಿರಿ ಉದ್ದ ಜಾಸ್ತಿ ಇರುತ್ತೆ. ಇನ್ನು 0 ಕಲ್ಲಿ ಪಟ್ಟ 15 ದಿನದಲ್ಲೆಲ್ಲ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಬಿಡೋದು. ಯಾಕಂದರೆ ಒಳ್ಳೆ ಸೈಜ್ ಇದೆ, ಒಳ್ಳೆ ಶೇಪ್ ಇದೆ, ಕ್ವಾಲಿಟಿ ಸಖತ್ತಾಗಿದೆ. ಅಗ್ಲ ಎದೆ ಇರುತ್ತೆ, ಚೆಡಿ ಶೇಪಲ್ಲಿರುತ್ತೆ. ಬಾಲ ಹತ್ರ ರೆಕ್ಕೆ ನೋಡ್ಬೋದು, ಫುಲ್ಲು ಚಡಿಯಾಗಿರುತ್ತೆ ನೋಡ್ಬೋದು. ಕ್ವಾಲಿಟಿ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಅಪ್ಪ ಮಗನು ಮೀರ್ಸತ್ತೆ ಈ ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಅಂಟ್ಕೊಂಡಿರುತ್ತೆ. ಕ್ರ್ಯಾಕ್ಸು ಹೊಡೆದು ನೋಡ್ಬೋದು. ಕಾರ್ಬನ್ ಶೇಡ್ ಪಕ್ಕದಲ್ಲೇ ಸ್ಟಾರ್ಟ್ ಆಗಿದೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಬಿಸಿಲಿಗೆ ಹಾಕೊಂಡ್ಬರ್ತಾ ಇರೋದಕ್ಕೆ ಲೈಟಾಗಿ ಪಿಂಕ್ ಶೇಡಲ್ಲಿ ಅನರಿ ಇದೆ. ವಯಸ್ಸಾಗ್ತಾರಂಗೆ ಕಣ್ಣಿನ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಪುತ್ಲಿನ ನೋಡ್ಬೋದು ಹೆಂಗೆ ಸಣ್ಣ ಅಗಲ ಮಾಡುತ್ತೆ ಅಂತ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸೂಪರಾಗಿ ಮಾಡುತ್ತೆ ಈ ಪಟ್ಟ. ರಿಂಗ್ ನಂಬರ್ 3702. ಫ್ರೆಂಡ್ಸ್, ನಮ್ಮದು ಮೇನ್ ಲೈನು ಚಿಟ್ಟೆ ತಾಮ್ರಾಲ್ ಗಂಡು. ಅದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದು ಮಕ್ಷಿ ಹೆಣ್ಣು.
ಎರಡಕ್ಕಿನ ಕ್ವಾಲಿಟೀಸು, ಕಂಡೀಷನ್ನು ಇವೆಲ್ಲ ನೋಡ್ಕೊಳ್ಳಿ. ಈ ಬಂದ ಜೊತೆಗೆ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಕ್ವಾಲಿಟೀಸು ಸಖತ್ತಾಗಿ ಬಂದಿದೆ. ಈ ಲೈನಲ್ಲಿ ಏನಂದರೆ ಪಟ್ಟಗಳು ಫುಲ್ಲು ಒಂದೊಂದು ಪಟ್ಟನೂ ಒಂದೊಂದು ಥರ ಕಲರ್ಗಳು ಬರುತ್ತೆ. ಈ ಸತಿನೂ ಬಿಳೆ ತಾಮ್ರಲ್ಲಿ ಪಟ್ಟ ಬಂದಿದೆ. ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ. ಪಟ್ಟ ಮಾತ್ರ ಸೇಲ್ಗಿರೋದು, ಅಪ್ಪ ಅಮ್ಮ ಸೇಲ್ಗಿಲ್ಲ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಆಗಿರುತ್ತೆ. ಪಟ್ಟ ಕ್ವಾಲಿಟೀಸು, ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಬೋದು ಸಖತ್ತಾಗಿದೆ. ಇದು ರೆಕ್ಕೆಗಳು ಉದ್ರಿ ಹೊಸ ರೆಕ್ಕೆ ಬಂದಾಗ ಹಿಂಗೆ ಫುಲ್ಲು ಚಿಟ್ಟೆ ತಾಮ್ರಲ್ಲೂ ಬರ್ಬೋದು, ಇಲ್ಲಾಂದರೆ ಇನ್ನೂ ಗಟ್ಟಿ ಬಣ್ಣಲ್ಲಿ ತಾಮ್ರಲ್ಲೂ ಆಗ್ಬೋದು. ಯಾಕಂದರೆ ಇವಲ್ಲಿ ಪಟ್ಟಗಳು ಹುಡ್ದಾಗ ಏನು ಕಲರ್ ಇರುತ್ತೋ ದೊಡ್ಡದಾಗ್ತಿರಂಗೆ ಕಲರು ಚೇಂಜ್ ಆಗ್ಬಿಡುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತು ಟಾಪ್ ಆಗಿರುತ್ತೆ. ಬಿಡ್ಕೊಳ್ಳೋರ್ಗಂತೂ 10 ರಿಂದ 15 ದಿನದಲ್ಲ ಪಟ್ಟನ ಹಾರಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಂಬಿಡೋದು. ಅಪ್ಪ ಥರನೇ ಬಾಡಿ ಸ್ಟ್ರಕ್ಚರ್ ಇರುತ್ತೆ. ಕ್ವಾಲಿಟಿ ಸಖತ್ತಾಗಿ ಬಂದಿದೆ. ಕಣ್ಣು ಅಷ್ಟೇ ಸೇಮ್ ಅಪ್ಪ ಮೇಲೆ ಹೋಗಿದೆ ಕಣ್ಣು. ಬಿಡ್ಕೊಳ್ಳೋರಿಗೆ ಒಳ್ಳೆ ಪಟ್ಟ ಆಗತ್ತೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆಡಿಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಈ ಪಟ್ಟನ ಟೂರ್ನಮೆಂಟ್ಗೆ 10 ಗಂಟೆ ಮೇಲೆ ಆಡಿಸಿದ್ರೆ ಸೇಮ್ ಲೈನಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಪ್ಲಸ್ ನಿಮಗೊಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ, ಅದು ನಾವು ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು, ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಚೀಟೆ ತಾಮ್ರಲ್ಲಿ ಗಂಟು ತೋರಿಸ್ದೆ. ಚಡಿ ಬಾಲ ಬರುತ್ತೆ, ಮೋಟು ಬಾಲ ಬರುತ್ತೆ. 3 ಎಲ್ಲ ಹೊಡೆದಿದ್ದೀವಿ. ಯಾಕಂದರೆ ಸಖತ್ ಟೆಂಪರ್ ಲೈನ್ ಅಕ್ಕಿ ಇದು. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಸಖತ್ತಾಗಿರುತ್ತೆ. 2 ಸೈಡು ತಿರಿಗಳು ಹೊಡೆದ್ಬಿಟ್ಟಿದ್ದೀವಿ. ತುಂಬ ಟೆಂಪರ್ ಅಕ್ಕಿ ಇದು. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ ಇವೆಲ್ಲ ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿಗಿಂತ ಅಗ್ಲ ಇರುತ್ತೆ, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಹೆವಿ ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಏನಂದರೆ ಈ ಗಂಡು ತುಂಬ ವಯಸ್ಸಾಗಿರೋ ಗಂಡು, ಕಮ್ಮಿ ಅಂದ್ರೂ 15 ವರ್ಷ ಮೇಲಾಗಿದೆ. ಕಣ್ಣಲ್ಲಿ ನೋಡ್ಬೋದು ಲೈಟಾಗಿ ಪೊರೆ ಸ್ಟಾರ್ಟ್ ಆಗಿದೆ. ಅದು ವಯಸ್ಸಾಗ್ತಾರಂಗೆ ಹಕ್ಕಿಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಗಂಡು ತುಂಬ ಏಜ್ ಆಗಿರೋದಕ್ಕೆ ಹಂಗಾಗಿರೋದು. ಲೈನಲ್ಲಿ ಮಾತ್ರ ಹೆವಿ ರಿಸಲ್ಟು ಪಟ್ಟಗಳು ಕೊಟ್ಟಿದೆ ಈ ಲೈನಲ್ಲಿ. ಫ್ರೆಂಡ್ಸ್, ಅದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು ನೋಡ್ಬೋದು. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದ ತಿರಿ ಬರುತ್ತೆ, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ಹಕ್ಕಿ ಏನಂದರೆ ಕೈಯಲ್ಲಿ ನಿಲ್ಲಲ್ಲ ಇದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸೇಮ್ ಗಂಡು ಥರನೇ ಮ್ಯಾಚ್ ಮಾಡಿದ್ದೀವಿ. ಪುತ್ಲಿ ಏನು ಸೈಜ್ ಇದೆಯೋ ಅದಕ್ಕಿಂತ ಅಗ್ಲ ಇರುತ್ತೆ ಕಾರ್ಬನ್ ಶೇಡು. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೇನೂ ಇರಲ್ಲ. ಪೂರ್ತಿ ಕಣ್ಣು ಬಂದ್ಬಿಟ್ಟು ಶುದ್ಧ ಕಣ್ಣಿರುತ್ತೆ. ಕ್ರ್ಯಾಕ್ಸು ಒಡೆದು ನೋಡ್ಬೋದು, ಸಖತ್ತಾಗಿರುತ್ತೆ. ಸಿಲ್ವರ್ ಬ್ಲೂ ಶೇಡ್ ಕಣ್ಣದಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಟಾಪ್ ಆಗಿರುತ್ತೆ. ಇದು ಹೆಣ್ಣಿನ ಕಣ್ಣು. ಫ್ರೆಂಡ್ಸ್, ಪ್ರತಿಯೊಬ್ಬರೂ ಲೈನ್ಗಳು ನೋಡ್ತಾ ಇದ್ದೀರಾ. ಮೇನ್ ಲೈನಲ್ಲಿ ಪಟ್ಟಗಳನ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಯಾರು ನಿಮ್ಗೆ ಹಿಂಗೆ ಪಟ್ಟಗಳನ್ನ ಕೊಡೋಲ್ಲ. ಅವ್ರವ್ರ ದಾಡಿಗೆ ಅವರೇ ಹಾರಿಸ್ಕೊಳ್ಳೋಕೆ ಇಟ್ಕೊಂಡಿರ್ತಾರೆ ತುಂಬ ಜನ. ಒಳ್ಳೆ ಕ್ವಾಲಿಟಿ ಪಟ್ಟಗಳು ನಿಮಗೆ ಸಿಗೋದು ತುಂಬ ಕಷ್ಟ ಇದೆ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಒಂದು ಒಳ್ಳೆ ಶೋಕ್ ಮಾಡಲಿ, ಒಂದು ಒಳ್ಳೆ ಲೈನ್ ಇಡಲಿ, ಪ್ರತಿ ವರ್ಷ ಒಂದು ಒಳ್ಳೆ ಹೆಸರು ಮಾಡಲಿ ಅಂದ್ಬಿಟ್ಟು ನಾವು ಪ್ರತಿ ವರ್ಷವೂ ಪಟ್ಟಗಳನ್ನ ಕೊಡ್ಕೊಂಬರ್ತಾಯಿದ್ದೀವಿ. ಕೊಟ್ಟಿರೋ ಪಟ್ಟಗಳು ಎಲ್ಲೆಲ್ಲಿ ಆಡಿದೆ ಅನ್ನೋದನ್ನು ನಾವು ರಿಸಲ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ. ಹೋದ ವರ್ಷವೂ ನಾವು ಫಸ್ಟ್ ಪ್ರೈಸ್ ಮಾಡಿದ್ದೀವಿ. ಈ ವರ್ಷವೂ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಿಸ್ಬೇಕು, ಒಳ್ಳೆ ಲಾಂಗ್ ಟೈಮ್ ನಮ್ಮ ಸಬ್ಸ್ಕ್ರೈಬರ್ಗಳು ಮಾಡಬೇಕು. ಒಂದು ಒಳ್ಳೆ ಹೆಸರು ಅವರು ಮಾಡಲಿ, ಒಂದು ಒಳ್ಳೆ ಹೆಸರು ನಮಗೂ ತರಲಿ ಅಂದ್ಬಿಟ್ಟು ಮೇನ್ ಜಾತಿಯಲ್ಲಿ ಮೇನ್ ಹಕ್ಕಿಗಳನ್ನ ಕೊಡ್ತಾಯಿದ್ದೀವಿ. ಮಿಸ್ ಮಾಡ್ಕೊಬೇಡಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಕಮೆಂಟಲ್ಲಿ ಯಾವ ಪಟ್ಟ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಯಾವ ಪಟ್ಟಗಳು ನಿಮ್ಗೆ ಬೇಕು ಅಂತ ಮೆಸೇಜ್ ಮಾಡಿ. ಆದಷ್ಟು ಈ ವಿಡಿಯೋನ
ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದು ಪಟ್ಟ ಕ್ವಾಲಿಟಿ ನೋಡ್ಬೋದು, ತುಂಬ ಟಾಪ್ ಆಗಿರುತ್ತೆ ಫ್ರೆಂಡ್ಸ್. ಇವೇನು ಜಸ್ಟ್ ಪಟ್ಟ ತೋರಿಸ್ದೆ, ಸಿಂಗಲ್ ಟೇಲು ಚಿಡಿಬಲ. ಇಲ್ಲಿ ನೋಡ್ಬೋದು ಎಷ್ಟು ಚಿಡಿಬಲ ತಿಳ್ಕೊಳುತ್ತೆ ಅಂತ. ಚುಪ್ತಿರಿ ಉದ್ದಾತಿರಿ ಫುಲ್ ತಿರಿ ಇದೆ. ವೈಬ್ರೇಷನ್ ನೋಡ್ಬೋದು, ಸೇಮ್ ಅಪ್ಪ ಥರ ವೈಬ್ರೇಷನ್ ಸಖತ್ತಾಗಿರುತ್ತೆ. ಬಣ್ಣ ಕುರ್ಜಾದ್ಮೇಲೆ ತುಂಬ ಚೇಂಜಸ್ ಬರುತ್ತೆ. ಎರಡು ಸೈಡು ತಿರಿ ನೋಡ್ಬೋದು ಫುಲ್ ಇದೆ. 10ರಿಂದ 15 ದಿನದಲ್ಲೆಲ್ಲ ಪಟ್ಟನ ಹಾರಿಸ್ಕೊಳಕ್ಕೆ ರೆಡಿ ಮಾಡ್ಕೊಬೋದು. ಲೆಂತ್ ವೈಸು, ಚೆಡಿ ಶೇಪು ಸೂಪರ್ ಆಗಲ್ಲ. ಎದೆ ಇವೆಲ್ಲ ನೋಡೋದು ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೇಮ್ ಅಪ್ಪ ಥರನೇ ಕಣ್ಣು. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣು ಫುಲ್ಲು ಸಿಲ್ವರ್ ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಪೂರ್ತಿ ಕಣ್ಣು ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಹೆವಿ ಕ್ರ್ಯಾಕ್ಸು, ಹೆವಿ ಒಡಕ್ಲು ಇವೆಲ್ಲ ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ, ಅಗ್ಲ ಕಣ್ಣಿರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಟ್ಕೊಂಡಿದೆ ಅಂತ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು ಸಕ್ಕತ್ತಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಟಾಪ್ ಲೆವೆಲಲ್ಲಿದೆ ಈ ಪಟ್ಟ. ರಿಂಗ್ ನಂಬರ್ 3727. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.